ಕೆ ದಯಾನಂದರವರು ಬರೆದಿರುವಂತಹ ನಮ್ಮೂರ ಬೇಟೆ ಪಾಠದ ಆರಂಭ. ಬೇಟೆ ಯಾವ ಮಕ್ಕಳಿಗೆ ಇಷ್ಟ ಆಗಲ್ಲ ಹೇಳಿ? ಮಕ್ಕಳಾಗಿದ್ದಾಗ ಬೇಟೆಯ ವಿಷಯ ಅಂದರೆ ಕಿವಿ ನೆಟ್ಟಗಾಗುತ್ತಿದ್ದವು. ಹಳ್ಳಿ ಎಂದ ಮೇಲೆ ಬೇಟೆ ಅನುಭವ ಇರಲೇಬೇಕಲ್ಲವೇ? ಒಂದು ವೇಳೆ ಬೇಟೆಯಾಡದಿದ್ದರೂ ಮಕ್ಕಳಾಗಿ ನಾವು ಅದನ್ನು ನೋಡುತ್ತಿದ್ದೆವು. ಬೇಟೆಯಾಡುವುದು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಲೇ ಬಂದಿದೆ. ಕುವೆಂಪು ಮತ್ತು ತೇಜಸ್ವಿಯವರ ಮಲೆನಾಡಿನ ಬೇಟೆಯ ಕಥೆಗಳನ್ನು ಅಥವಾ ಬೇಟೆಯ ಸನ್ನಿವೇಶಗಳನ್ನು ನಾನು ಎಷ್ಟು ಸಲ ಓದಿದರೂ ಇನ್ನೂ ಅವುಗಳ ಬಗ್ಗೆ ನನ್ನ ಕುತೂಹಲ ಕಡಿಮೆಯಾಗಿಲ್ಲ. ನಾನು ನನ್ನ ಮಗನಿಗೆ ಕತೆ ಹೇಳುತ್ತೇನೆ ಎಂದರೆ ಅದು ಯಾವುದಾದರೂ ಪ್ರಾಣಿಗಳ ಅಥವಾ ಬೇಟೆಯ ವಿಚಾರಗಳೇ ಆಗಿರಬೇಕು ಎಂಬುದು ಅವನ ಫರ್ಮಾನು. ಇದೇನು ನನ್ನೊಬ್ಬನ ಅನುಭವವಲ್ಲ, ಎಲ್ಲರ ಅನುಭವವೂ ಹೀಗೆಯೇ ಆಗಿರುತ್ತದೆ. ಬೇಟೆ ಎಂದರೆ ಅದೇನು ಜಿಮ್ ಕಾರ್ಬೆಟ್ ರವರ ಕಥೆಯಲ್ಲಿ ಬರುವಂತೆ ಹುಲಿಯ ಬೇಟೆಯಾಗಲಿ, ವೀರಪ್ಪನ್ ಮಾಡಿದಂತಹ ಆನೆ ಬೇಟೆಯಾಗಲಿ, ಅಥವಾ ಸಲ್ಮಾನ್ ಖಾನ್ ಮಾಡಿದಂತೆ ಜಿಂಕೆ ಬೇಟೆಯೇನೂ ಅಲ್ಲ. ಅಂತಹ ದೊಡ್ಡ ದೊಡ್ಡ ಬೇಟೆಗಳು ಮಾತ್ರ ಬೇಟೆ ಅನ್ನೋಬೇಡಿ. ಆ ರೀತಿಯ ದೊಡ್ಡ ದೊಡ್ಡ ಬೇಟೆಗಳ ಅನುಭವ ನಮಗೇನಿಲ್ಲ. ಅಂತಹ ದೊಡ್ಡ ದೊಡ್ಡ ಬೇಟೆಗಳ ಕುರಿತು ಅಲ್ಲಲ್ಲಿ ಎಲ್ಲರೂ ಓದಿರಬಹುದು ಅಷ್ಟೇ. ಆದರೆ ಸಣ್ಣ ಸಣ್ಣ ಬೇಟೆ ಕೇಳಿರುವವರು ಕಡಿಮೆಯೇ. ಅದಕ್ಕೆ ಕಾರಣವೂ ಉಂಟು. ಸಣ್ಣ ಸಣ್ಣ ಬೇಟೆಗಳು ಆ ಸ್ಥಳೀಯ ಆರ್ಥಿಕ ಬದುಕು ಮತ್ತು ಆಹಾರದ ಸಂಸ್ಕೃತಿಯೊಂದಿಗೆ ಸಂಬಂಧಿಸಿರುತ್ತದೆ. ಬಾಲ್ಯದಲ್ಲಿ ನಾವಲ್ಲದಿದ್ದರೂ ನಮ್ಮೂರಿನ ಕೆಲವರು ಮೊಲ, ಕಾಡಬೆಕ್ಕು, ಖೀರ, ಇಲಿ, ತೋಡ, ಅಳಿಲು ಮೀನು, ಸೋಸಲು ಮೀನು, ಏಡಿ, ಹುಂಡು ಕೋಳಿ, ಹೀಗೆ ಕಾಡು ಹಂದಿ ಬಿಟ್ಟರೆ ಬಹುಪಾಲು ಸಣ್ಣ ಹಾಗೂ ಅತಿ ಸಣ್ಣ ಪ್ರಾಣಿಗಳನ್ನು ಸಹ ಬೇಟೆಯಾಡುತ್ತಿದ್ದರು. ಎಲ್ಲ ಊರುಗಳಲ್ಲಿ ಹೀಗೆ ಬೇಟೆ ಮಾಡುತ್ತಿರಲಿಕ್ಕಿಲ್ಲ. ಅದು ಅವರವರ ಆಹಾರ, ಸಂಸ್ಕೃತಿ ಮತ್ತು ಅಭ್ಯಾಸದ ಮೇಲೆ ಇರುತ್ತಿತ್ತು. ನಮ್ಮೂರಿನವರು ಇಂತಹ ಬೇಟೆಗಳಲ್ಲಿ ನಿಪುಣರಾಗಿದ್ದರು. ಇತ್ತೀಚೆಗೆ ಗಮನಾರ್ಹ ಮಟ್ಟದಲ್ಲಿ ಅದು ನಿಂತು ಹೋಗಿದೆ. ಅದಕ್ಕೆ ಜನರ ಜೀವನ ಮಟ್ಟ ಸುಧಾರಣೆ ಅಥವಾ ಸರ್ಕಾರದ ಯೋಜನೆಗಳು ಕಾರಣವಾಗಿರಬಹುದು, ಅಥವಾ ಪ್ರಾಣಿ ಹತ್ಯೆಯ ಕಠಿಣ ಶಿಕ್ಷೆಯ ಜಾರಿಯಿಂದಾಗಿರಬಹುದು. ಮೇಲಾಗಿ ಹಳ್ಳಿಗಳೊಂದಿಗಿದ್ದ ಕಾಡುಗಳು ಇಂದು ಉಳಿದಿಲ್ಲವಾದ್ದರಿಂದ ಬೇಟೆಯಾಡುವ ಮನುಷ್ಯನ ಪ್ರವೃತ್ತಿಗೆ ಬ್ರೇಕ್ ಬಿದ್ದಿದೆ. ಅವನಿಗೆ ಆಹಾರದ ಕೊರತೆಯೂ ಈಗ ಅಷ್ಟು ಕಾಡದೇ ಇರುವುದರಿಂದಲೂ ಬೇಟೆ ನಿಂತಿರಲೂಬಹುದು. ಬಾಲ್ಯದಲ್ಲಿ ಅಂತಹ ಬೇಟೆಗಳನ್ನು ನೋಡುವುದೆಂದರೆ ನನಗೆ ಎಲ್ಲಿಲ್ಲದ ಖುಷಿಯಾಗುತ್ತಿತ್ತು. ಅಂತಹ ಕೆಲವು ಪ್ರಸಂಗಗಳನ್ನು ಈ ಲೇಖನದಲ್ಲಿ ವಿವರಿಸುವ ಪ್ರಯತ್ನ ಮಾಡಿರುವೆ. ನಮ್ಮ ಊರಿನಿಂದ 5-6 ಕಿಲೋಮೀಟರ್ ದೂರದಲ್ಲಿ ಹೊಸಕೋಟೆ ಎಂಬ ಊರಿದೆ. ನಮ್ಮ ಹಲವು ನೆಂಟರಿರುವುದು ಅದೇ ಊರಿನಲ್ಲಾದ್ದರಿಂದ ಆ ಊರಿನೊಂದಿಗೆ ಸಂಪರ್ಕ ಚೆನ್ನಾಗಿಯೇ ಇದೆ. ಆ ಊರಿನಲ್ಲಿ ಒಂದು ವಿಶೇಷ ಊರ ಹಬ್ಬ ನಡೆಯುತ್ತದೆ. ಅದರಲ್ಲಿ ಕಾಡು ಹಂದಿಯನ್ನು ಬೇಟೆ ಮಾಡಿಯೇ ಆ ಹಬ್ಬ ಮಾಡುವುದು. ಬೇಟೆ ಆಗಲಿಲ್ಲವೆಂದರೆ ಹಬ್ಬವೇ ಆಗುವುದಿಲ್ಲ. ಊರಿನವರಲ್ಲಿ ಬೇಟೆಯ ಕೌಶಲ್ಯ ಹೊಂದಿದ ಪುರುಷರು ಬೇಟೆ ನಾಯಿಗಳು, ಮಚ್ಚು, ಕುಡುಗೋಲು, ಒಲೆಯನ್ನು ತೆಗೆದುಕೊಂಡು ಬೇಟೆಗೆ ಹೊರಡುತ್ತಾರೆ. ಹೋದವರು ಕಾಡು ಹಂದಿ ಬೇಟೆ ಮಾಡಿಕೊಂಡೇ ಬರುತ್ತಾರೆ. ಬೇಟೆ ಮಾಡಿಕೊಂಡು ಬಂದ ಕಾಡು ಹಂದಿಯ 4 ಕಾಲುಗಳನ್ನು ಹಗ್ಗದಿಂದ ಕಟ್ಟಿ ಕಾಲುಗಳ ಮಧ್ಯೆ ಬೊಂಬೊಂದನ್ನು ತೂರಿಸಿ ಅದನ್ನು ಹೊತ್ತುಕೊಂಡು ಊರೆಲ್ಲ ಮೆರವಣಿಗೆ ಮಾಡಿ ದೇವರ ಗುಡಿಯ ಬಳಿ ತಂದು ಪೂಜೆ ಮಾಡಿ ಅದರ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಅರ್ಪಿಸುತ್ತಾರೆ. ಆ ನಂತರ ಮನೆಗಳಲ್ಲಿ ಮಾರುಕಟ್ಟೆಯಿಂದ ತಂದಿದ್ದ ಮಾಂಸವನ್ನು ಅಡುಗೆ ಮಾಡಿ ನೆಂಟರಿಗೆ ಬಾಡೂಟ ಬಡಿಸುತ್ತಾರೆ. ಮೊನ್ನೆ ಸಿಕ್ಕಿದ್ದ ನಮ್ಮ ನೆಂಟರಿಷ್ಟರಲ್ಲೊಬ್ಬರಾದ ಸಣ್ಣಣ್ಣ ಹೀಗೆ ಕುಶಲೋಪರಿ ಮಾತನಾಡುತ್ತಾ, ಅಯ್ಯೋ, ಇತ್ತೀಚೆಗೆ ಆ ಹಬ್ಬ ಮಾಡೋದೇ ಕಷ್ಟವಾಗಿ ಹೋಗಿದೆ. ಬೇಟೆ ಮಾಡೋಕೆ ಯಾರು ಬರೋಕೆ ಒಬ್ರು. ಬೇಟೆಗೆ ಹೋದರೂ ಕೂಡ 4-5 ದಿವಸ ಆದರೂ ಬೇಟೆ ಆಗಲ್ಲ. ಜೊತೆಗೆ ಫಾರೆಸ್ಟ್ನವರ ಕಾಟ. ಹಾಗಾಗಿ ಹಬ್ಬ ಮಾಡೋದೇ ಕಷ್ಟವಾಗಿದೆ ಎನ್ನುವಾಗ ಅವರ ಕಣ್ಣಲ್ಲಿ ಅದೇನೋ ಕಳೆದುಕೊಂಡ ಭಾವ ಕಾಣುತ್ತಿತ್ತು. ಆ ಊರೇನು ಬುಡಕಟ್ಟು ಊರಲ್ಲದಿದ್ದರೂ ಬೇಟೆ ಕೇವಲ ಆಟವಾಗದೆ ಅವರ ಕೇವಲ ಶೋಕಿಯಾಗಿದೆ. ಅದೊಂದು ದೈವಿಕ ಆಚರಣೆಯೇ ಆಗಿದೆ. ಹಂದಿ ಬೇಟೆ ಅಷ್ಟು ಸುಲಭದ ಮಾತಲ್ಲ. ಅದಕ್ಕಾಗಿಯೇ ತರಬೇತುಗೊಂಡ ನಾಯಿಗಳು
ಹಂದಿಯನ್ನು ಬೆನ್ನಟ್ಟಿ ಹಂದಿಯ ಹಿಂಗಾಲುಗಳನ್ನು ಕಚ್ಚಿ ಹಿಡಿದರೆ ಮಚ್ಚು ಕುಡುಗೋಲಿನಿಂದ ನುರಿತ ಬೇಟೆಗಾರರು ಕಾಡು ಹಂದಿಯನ್ನು ಹೊಡೆದುರುಳಿಸುವ ಕೆಲಸ ಮಾಡುತ್ತಿದ್ದರು. ಧೈರ್ಯಗಾರರೇ ಈ ಕಾಡು ಹಂದಿಯ ಬೇಟೆ ಮಾಡುವುದು. ಬೇಟೆಗಾರ ಅಥವಾ ನಾಯಿ ಏನಾದರೂ ಹಂದಿಗೆ ನೇರವಾಗಿ ಎದುರುಗೊಂಡರೆ ಬೇಟೆಗಾರನ ಕಾಲು ಕಳೆದುಕೊಂಡಂತೆಯೇ, ಅಥವಾ ಬೇಟೆ ನಾಯಿ ಕತೆ ಮುಗಿತು ಅಂತಲೇ ಅರ್ಥ. ಕೆಲವರು ಜಮೀನಿನ ಬೆಳೆ ರಕ್ಷಣೆಗೆಂದು ಕೋವಿಯನ್ನು ಹೊಂದಿದವರನ್ನು ಬಳಸಿಯೂ ಬೇಟೆ ಮಾಡುತ್ತಿದ್ದರು. ಕಾಡು ಹಂದಿ ಬೇಟೆ ಮಾಡುತ್ತಿದ್ದವರು ಊರಲ್ಲಿ ಕೆಲವೇ ಬೇಟೆಗಾರರು ಮಾತ್ರ. ಎಲ್ಲರೂ ಕಾಡು ಹಂದಿ ಬೇಟೆ ಮಾಡಲು ಸಾಧ್ಯವಿರಲಿಲ್ಲ. ಬೇಟೆಗಾರರು ಸಹ ಹಂದಿ ಬೇಟೆಗಾಗಿಯೇ ಮುಧೋಳ ಜಾತಿಯ ಪರಿಣಿತ ನಾಯಿಯನ್ನು 10,000ದಷ್ಟು ಹಣ ಕೊಟ್ಟು ಕೊಂಡುಕೊಂಡು ಬರುತ್ತಿದ್ದರು. ಇದು ಬೇಟೆಗಾರರ ಹುಚ್ಚುತನಕ್ಕೆ ಸಾಕ್ಷಿ. ಒಮ್ಮೆ ನಾನು ಮತ್ತು ನನ್ನ ಚಿಕ್ಕಪ್ಪನ ಮಗ ಅರವಿಂದ ಹಳೆ ಗದ್ದೆಗೆ ಹೋಗಿ ನಡೆದುಕೊಂಡು ಮನೆಗೆ ಬರುತ್ತಿದ್ದೆವು. ದಾರಿಯ ಎಡಭಾಗದ 3 ದೂರದಲ್ಲಿದ್ದ ಕಬ್ಬಿನ ಗದ್ದೆಯಲ್ಲಿ ಭಾರೀ ಕೂಗಾಟ ನಡೆಯುತ್ತಿತ್ತು. ದಾರಿಯಲ್ಲಿ ಜನರು ನಿಂತು ಕೆಲವರು ನೋಡುತ್ತಿದ್ದರು. ಕುತೂಹಲಕ್ಕೆ ಏನಾಗುತ್ತಿದೆ ಎಂದು ವಿಚಾರಿಸಿದೆವು. ಕಾಡು ಹಂದಿ ಬೇಟೆ ಮಾಡುತ್ತಿರುವುದಾಗಿ ತಿಳಿಯಿತು. ಕುತೂಹಲದಿಂದ ಸ್ಥಳದ ಹತ್ತಿರ ಹೋದೆವು. ಸುಮಾರು 3 ಎಕರೆಯಷ್ಟು ಕಬ್ಬಿನ ಗದ್ದೆ ಇತ್ತು. ಅದರ ಸುತ್ತ ಕಟಾವಾಗಿ ಖಾಲಿ ಇದ್ದ ಭತ್ತದ ಗದ್ದೆ. ಸುತ್ತ ಅಲ್ಲಲ್ಲಿ ಸುಮಾರು 7-8 ಜನರು ಕೈಯಲ್ಲಿ ಮಚ್ಚು ಹಿಡಿದು ಕಾವಲು ಕಾಯುತ್ತಿದ್ದರು. ಜೊತೆಗೆ ಅಲ್ಲಲ್ಲಿ ಬೇಟೆ ನಾಯಿಗಳು ಸಹ ಕಾವಲು ಕಾಯುತ್ತಿದ್ದವು. ಬಂದೂಕುದಾರಿಯ ಕೆಳಭಾಗದಲ್ಲಿನ ಗದ್ದೆಗೆ ಅಂಟಿಕೊಂಡಂತೆ ಸ್ವಲ್ಪ ದೂರಕ್ಕೆ ಬಂದೂಕು ಹಿಡಿದು ಗಡಿ ಕಾಯುವ ಯೋಧನಂತೆ ಗುರಿ ಇರಿಸಿಕೊಂಡು ಕಾಯುತ್ತಿದ್ದನು. ಆತನ ನಂತರ ಮತ್ತೊಂದು ಗದ್ದೆಯ ಕಡೆ ತುದಿಯಲ್ಲಿ ಹೆಚ್ಚು ಪರಿಣಿತ ಬೇಟೆಗಾರರು ಒಬ್ಬರ ಹಿಂದೆ ಒಬ್ಬರಂತೆ 20 ಮೀಟರ್ ಅಂತರದಲ್ಲಿ ನಾಯಿಗಳೊಂದಿಗೆ ಮಚ್ಚು ಹಿಡಿದು ಕೆಲವರು ನಿಂತಿದ್ದರು. ಇದು ಮಹಾಭಾರತದ ಚಕ್ರವ್ಯೂಹವನ್ನು ನೆನೆಸುವಂತಿತ್ತು. ಅಂದಾಜು 10 ಜನರು ಕಬ್ಬಿನ ಗದ್ದೆಯೊಳಗೆ ನುಗ್ಗಿ ಹಂದಿಯನ್ನು ಬಂದೂಕುದಾರಿಯ ಕಡೆಗೆ ಓಡಿಸುವ ಪ್ರಯತ್ನ ಮಾಡುತ್ತಿದ್ದರು. ಮೊದಲೇ ಕಬ್ಬಿನ ಗದ್ದೆಯಾದ್ದರಿಂದ ಹಂದಿ ಎಲ್ಲಿ ಅಡಗಿ ಕುಳಿತಿದೆ ಎಂಬುವುದು ಜನರಿಗೆ ಕಾಣುತ್ತಿರಲಿಲ್ಲ. ಕಬ್ಬಿನ ಗದ್ದೆಗೆ ನುಗ್ಗುವುದು ಸುಲಭವೂ ಅಲ್ಲ. ಕಬ್ಬಿನ ತರಗು ಗರಗಸದಂತೆ ಕೈ ಕಾಲುಗಳನ್ನು ಗಾಯಗೊಳಿಸುವುದರಿಂದ ಮತ್ತು ಗದ್ದೆಯೊಳಗೆ ನುಗ್ಗಿದಾಗ ಎಲ್ಲಿ ಅಡಗಿದ್ದ ಹಂದಿ ಆಕ್ರಮಣ ಮಾಡುತ್ತದೋ ಎಂಬ ಭಯದಲ್ಲಿ ಕೂಗು ಹಾಕುತ್ತಾ ಒಂದು ಸುತ್ತು ಗದ್ದೆಯೊಳಗೆ ನುಗ್ಗಿ ಹೊರಬಂದು ನಿಲ್ಲುತ್ತಿದ್ದರು. ಮುಂದಾಳು ಬೇಟೆಗಾರ, ಏ ನುಗ್ಗೋ, ಈ ಅವಕಾಶ ಬಿಟ್ರೆ ಆಗಲ್ಲ, ಸರಿಯಾಗಿದೆ, ಗಂಡು ಹಂದಿನೇ, ನುಗ್ಗೋ, ಕೂಗಾಕ್ರೋ, ಹೊರಕ್ಕೆ ಕಡಸ್ರೋ ಅಂತ ಹುರಿದುಂಬಿಸತೊಡಗಿದ್ದ. ನಾವು ಬಂದೂಕುದಾರಿ ಹತ್ತಿರವೇ ಹೋಗಿ ಕಾಯುತ್ತಾ ಕುಳಿತಿದ್ದೆವು. ಕಬ್ಬಿನ ಜೊಲ್ಲೆ ನಡುಗಿದಂತಾಗಿ ತರಗಿನ ಶಬ್ದ ಕೇಳಿಸಿತು. ಹಂದಿ ಬಂತೆಂದು ತಿಳಿದು ಬಂತು ಅಂತ ಕೂಗಿದೆವು. ಬಂದೂಕುದಾರಿ ಢಮ್ ಎಂದು ಗುಂಡು ಹಾರಿಸಿದ. ಹೊರಬಂದ ಪ್ರಾಣಿ ಹಂದಿಯಾಗಿರಲಿಲ್ಲ, ಅದು ನರಿಯಾಗಿತ್ತು. ಹಾರಿದ ಗುಂಡು ಅದಕ್ಕೆ ತಾಗಿರಲಿಲ್ಲ. ಹೊರ ಓಡಿ ಬಂದ ನರಿ ನಾಯಿ ಮತ್ತು ಜನರನ್ನು ನೋಡಿ ಮತ್ತೆ ಹೆದರಿ ಹಿಂದಕ್ಕೆ ಓಡಿ ಕಬ್ಬಿನ ಗದ್ದೆ ಸೇರಿತು. ಒಂದಷ್ಟು ಹೊತ್ತು ಹೀಗೆ ಕೂಗಾಟ ನಡೆಯುತ್ತಿತ್ತು. ಕಬ್ಬು ಎತ್ತರ ಬೆಳೆದಿದ್ದರಿಂದ ಕಬ್ಬಿನ ಗದ್ದೆಯೊಳಗಿನ ಬೇಟೆಗಾರರು ಕಾಣದೇ ಇದ್ದರೂ ಜೋರಾಗಿ ಕೂಗಿ ಓಡಿಸತೊಡಗಿತ್ತು ಮತ್ತು ಕಬ್ಬಿನ ಮತಗಾರರು ಶಬ್ದ ಕೇಳಿಸುತ್ತಿತ್ತು. ಹಂದಿ ಬರ್ರನೆ ನುಗ್ಗಿ ಬಂತು ಎಂದು ನಾವು ಜೋರಾಗಿ ಕೂಗತೊಡಗಿದೆವು. ಬಂದೂಕುದಾರಿ ಢಮ್ ಎಂದು 2 ಬಾರಿ ಗುಂಡು ಹಾರಿಸಿದನು. ಅದರ ವೇಗದಿಂದಾಗಿ ಅದು ತಾಗಲಿಲ್ಲ. ಅದು ಇನ್ನಷ್ಟು ಮುಂದೆ ಓಡಿತು. ಅಲ್ಲಿ ನಾಯಿಗಳು ಮತ್ತು ಬೇಟೆಗಾರರು ಇದ್ದುದರಿಂದ ಗುಂಡು ಹಾರಿಸುವುದು ಅಪಾಯಕಾರಿಯಾಗಿತ್ತು. ಹಾಗಾಗಿ ಬಂದೂಕುದಾರಿ ಗುಂಡು ಹಾರಿಸಲಿಲ್ಲ. ಹಂದಿಯ ವೇಗಕ್ಕೆ ಹೆದರಿ ಅಡ್ಡ ಇದ್ದ ಬೇಟೆಗಾರರು ಪಕ್ಕಕ್ಕೆ ಸರಿದರು. ಹಂದಿ ಓಡತೊಡಗಿತು. ಹಿಂದೆ ನಾಯಿಗಳು ಓಡತೊಡಗಿದವು. ಬದುಗಳನ್ನು ಜಿಗಿದು ಓಡುತ್ತಿದ್ದ ಹಂದಿಯ ಹಿಂದೆ ನಾಯಿಯ ಹಿಂದೆ ಬೇಟೆಗಾರರು ಓಡುತ್ತಿದ್ದರು. 1-2 ಕಿಲೋಮೀಟರ್ನಷ್ಟು ಓಡಿದ ಹಂದಿ ಮತ್ತೊಂದು ಕಬ್ಬಿನ ತೋಟದೊಳಗೆ ನುಗ್ಗಿ ತಪ್ಪಿಸಿಕೊಂಡಿತು. ಇಂಗು ತಿಂದ ಮಂಗನಂತೆ ನಾಯಿಗಳು ಮತ್ತು ಬೇಟೆಗಾರರು ನಿಂತರು. ನಾವು ಬಂತು ಎಂದು ಕೂಗಿದ್ದರಿಂದಲೇ ಗಾಬರಿಯಿಂದ ಈಡು ತಪ್ಪಿತೆಂದು ಬಂದೂಕುದಾರಿ ನಮ್ಮನ್ನು ಬೈಯುತ್ತಾ ಹೊರಟನು. ನಾವು ಊರ ಕಡೆ ಕಾಲು ಕಿತ್ತೆವು. ಚಿಕ್ಕವರಿದ್ದಾಗಿನಿಂದ ನಾವು ಇದೇ ರೀತಿ ಬಹಳಷ್ಟು ವರ್ಷಗಳು ಮೊಲ ಮತ್ತು ಕಾಡು ಬೆಕ್ಕುಗಳ ಬೇಟೆಯಾಡುವುದನ್ನು ನೋಡಿದ್ದೇವೆ. ಹೊಲಗಳಿಗೆ ಹೋಗುವಾಗ ನಮ್ಮ ಕಣ್ಣ ಮುಂದೆಯೇ ಮೊಲಗಳು ಓಡುತ್ತಿರುವುದನ್ನು ನೋಡಿದ್ದೇವೆ. ಅಷ್ಟು ಪ್ರಮಾಣದಲ್ಲಿ ಮೊಲಗಳಿದ್ದವು.
ಬೇಟೆಗಾರರು ಬೇಟೆಗೆ ಎಂದು 2 ಅಥವಾ 3 ದಿನಗಳು ಬೇಟೆ ನಾಯಿಗಳೊಂದಿಗೆ ಹೋಗುತ್ತಿದ್ದರು. ಗಿಡ ಗಂಟೆಗಳು ಮತ್ತು ಗುತ್ತಿಗಳಲ್ಲಿರಬಹುದಾದ ಮೊಲಗಳನ್ನು ಅಥವಾ ಕಾಡುಬೆಕ್ಕುಗಳನ್ನು ಏಳಿಸಿ ನಾಯಿಗಳಿಂದ ಬೆನ್ನಟ್ಟಿ ಹಿಡಿಯುವುದು. ಹೀಗೆ ಬೆನ್ನಟ್ಟಿ ಹೋದವರು 15-20 ಕಿಲೋಮೀಟರ್ ದೂರದವರೆಗೂ ಹೋಗುತ್ತಿದ್ದರು. 5-6 ಮೊಲಗಳನ್ನು ಹಿಡಿದು ಅದನ್ನು ಅಲ್ಲಿಯೇ ಚೆನ್ನಾಗಿ ಸುಟ್ಟು ಉದ್ದದ ಮರದ ಗಳಕ್ಕೆ ತಕ್ಕಡಿಯಂತೆ ಆ ಕಡೆ 3 ಈ ಕಡೆ 3 ನೇತು ಹಾಕಿಕೊಂಡು ಹೆಗಲ ಮೇಲೆ ಹೊಡ್ಕೊಂಡು ಬರುತ್ತಿದ್ದರು. ಅವರ ಹಿಂದೆ ನಾಯಿಗಳು ಬರುವ ಚಿತ್ರಣ ಮಕ್ಕಳಾಗಿದ್ದ ನಮಗೆ ವಿಶೇಷವಾಗಿರುತ್ತಿತ್ತು. ಬಂದ ನಂತರ ಬೇಟೆಗಾರರೆಲ್ಲ ಒಂದೆರಡು ಸೇರಿ ಬೇಟೆ ಮಾಡಿದ ಮೊಲಗಳನ್ನು ಕತ್ತರಿಸಿ ಎಷ್ಟು ಬೇಟೆಗಾರರಿದ್ದರೋ ಅಷ್ಟು ಹಾಗೂ ಬೇಟೆ ಮಾಡಿದ ನಾಯಿಯ ಪಾಲನ್ನು ಗುಡ್ಡೆ ಮಾಡಿ ಹಂಚಿಕೊಳ್ಳುತ್ತಿದ್ದರು. ಅವರಲ್ಲಿ ಕೆಲವರು ತಮ್ಮ ಪಾಲನ್ನು ಮಾರಾಟ ಮಾಡಿಕೊಳ್ಳುತ್ತಿದ್ದರು. ಇವುಗಳನ್ನೆಲ್ಲ ಮೂಕ ಪ್ರೇಕ್ಷಕರಂತೆ ನೋಡುತ್ತಿದ್ದಾಗ ನಮಗೂ ಬೇಟೆ ಮಾಡುವ ಆಸೆ ಹುಟ್ಟುತ್ತಿತ್ತು. ನಾನು ಹೊಲಕ್ಕೆ ಹೋಗುವಾಗ ಆಗಾಗ ಮೊಲಗಳು ಓಡುವುದನ್ನು ನೋಡುತ್ತಿದ್ದೆ. ನಾವೇ ಕೆಲವೊಮ್ಮೆ ಗುತ್ತಿಯಲ್ಲಿ ಅಡಗಿದ್ದ ಮೊಲಗಳನ್ನು ಕಲ್ಲು ತೂರಿ ಹೊಡೆಯಲು ಪ್ರಯತ್ನಿಸುತ್ತಿದ್ದೆವು. ನಮ್ಮ ಮನೆಯಲ್ಲೂ ಒಂದು ನಾಯಿಯನ್ನು ಸಾಕಿದ್ದೆವು. ಅದು ಬೇಟೆ ನಾಯಿ ಅಲ್ಲದಿದ್ದರೂ ಮನೆ ಕಾಯುವ ಸಾಕುತ್ತಿದ್ದ ನಾಯಿಗಳು. ಅವರು ಸಿಳ್ಳೆ ಹೊಡೆದ ನಂತರ ಕೂಗಿದ ತಕ್ಷಣ ಎಲ್ಲೇ ಇದ್ದರೂ ಓಡಿ ಅವರನ್ನು ಹಿಂಬಾಲಿಸುತ್ತಿದ್ದವು. ಹಾಗೆಯೇ ನಮ್ಮ ನಾಯಿಯನ್ನು ನನ್ನೊಂದಿಗೆ ಹೊಲಕ್ಕೆ ಕರೆದೊಯ್ಯಬೇಕೆಂದರೆ ಹರಸಾಹಸ ಮಾಡಬೇಕಿತ್ತು. ಅವನಿಗೆ ಹೇಳಿ ಒಂದು ರೊಟ್ಟಿ ಅಥವಾ ತಂಗಳು ಮುದ್ದೆ ಕೈಯಲ್ಲಿ ಹಿಡಿದು ದಾರಿಯುದ್ದಕ್ಕೂ ಅಲ್ಲಲ್ಲಿ ತುತ್ತು ಹಾಕುತ್ತಾ ಕರೆದುಕೊಂಡು ಹೋಗುತ್ತಿದ್ದೆ. ತುತ್ತು ಮುಗಿಯುತ್ತಿದ್ದಂತೆ ಮುಂದಡಿ ಇಡುತ್ತಿರಲಿಲ್ಲ. ಎಷ್ಟೇ ಹೊಡೆದು ಕರೆದರೂ ಜಗ್ಗದೆ ನಿಲ್ಲುತ್ತಿದ್ದರಿಂದ ಸಿಟ್ಟಿನಲ್ಲಿ ನಾನು ಅದಕ್ಕೆ ಕಲ್ಲಿನಲ್ಲಿ ಹೊಡೆದರೆ ಸಾಕು, ಅವಕಾಶಕ್ಕೆ ಕಾದು ಕುಳಿತಂತೆ ಹಿಂದೆ ಓಡಿಬಿಡುತ್ತಿತ್ತು. ಒಮ್ಮೊಮ್ಮೆ ಅದು ಹೊಲಕ್ಕೆ ಬಂದರೆ ನಾವು ಕೂಡ ಅಲ್ಲಲ್ಲಿರುವ ಗುತ್ತಿಗಳಿಗೆ ಕಲ್ಲು ಹೊಡೆದು ನಾಯಿಯನ್ನು ಛೂ ಬಿಡುತ್ತಿದ್ದೆವು. ಗುತ್ತಿಯಲ್ಲಿ ಇರಬಹುದಾದ ಪಕ್ಷಿಯೋ ಅಥವಾ ಸಣ್ಣ ಪುಟ್ಟ ಜೀವಿಗಳೋ ಸರಕ್ಕಂತ ಶಬ್ದ ಮಾಡಿದರೆ ಕಿವಿ ನೆಟ್ಟಗೆ ಮಾಡಿ ದಿಟ್ಟಿಸಿ ನೋಡಿ ಯಾವುದೇ ಅಪಾಯವಿಲ್ಲವೆಂದು ದೃಢಪಟ್ಟ ಮೇಲೆ ಓಡಿದಂತೆ ಮಾಡಿ ಗುತ್ತಿಯನ್ನು ಮೂಸಿ ಕಾಲನ್ನೆತ್ತಿ ಸುಸು ಮಾಡಿ ಬರುತ್ತಿದ್ದೇ ಹೊರತು ಒಮ್ಮೆಯೂ ಬೇಟೆಯನ್ನು ಬೆನ್ನಟ್ಟಲೇ ಇಲ್ಲ. ಒಮ್ಮೆ ನನ್ನ ತಾಯಿಯ ತವರೂರು ಬೋರೆಹೊಸಳ್ಳಿಗೆ ಹೋಗಿದ್ದೆ. ಆ ಊರು ನಮ್ಮೂರಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಮಾವ, "ಏನ್ ಜನರು ನಿಮ್ಮೂರವರು? ಮೊನ್ನೆ ಮುಸ್ಸಂಜೆಯಲ್ಲಿ ಬೇಟೆಗೆ ಅಂತ ನಮ್ಮ ಹಿತ್ತು ತನಕ ಬಂದಿದ್ದರು. ಒಂದು ದಂಡು ನಾಯಿ ಇದ್ದು, ಯಾವ ಊರು ಅಂದ್ರೆ ನಿಮ್ಮೂರು ಅಂದ್ರು. ಕಾಡಬೆಕ್ಕು ಈ ಕಡೆನೇ ಬಂತು. ನಾಯಿ ಬೆನ್ನಟ್ಟಿ ಬಂದು ಎಲ್ಲೋ ತಪ್ಪಿಸ್ಕೊಂಡ್ಬಿಡ್ತು. ವಾಪಸ್ ಹೋಗ್ತೇವೆ ಕಣಣೋ ಅಂದ್ರು. ಏನ್ ಬಾಡಾಸೆನೋ ನಿಮ್ಮೂರವರಿಗೆ. ನಿನ್ನೆ ಸಣ್ಣಮ್ಮಯ್ಯನ ಮನೇಲಿ ಸಾಕಿದ್ದ ಬೆಕ್ಕು ಮೊನ್ನೆಯಿಂದ ಮನೆಗೆ ಬಂದಿಲ್ಲ ಅಂತಿದ್ರು. ನಿಮ್ಮೂರವೇ ಕಾಡ್ಬೇಕು ಅಂತ ಊರ್ ಬೆಕ್ಕು ಹೊಡ್ಕೊಂಡೋತೋ ಏನೋ ಅಂತ ಹೇಳಿದ್ದು ಇನ್ನೂ ನನಗೆ ನೆನಪಿದೆ. ಬೇಟೆ ಹುಚ್ಚೆ ಅಂತಹದ್ದಿರಬೇಕು. ಹೋದ ಮೇಲೆ ಬರಿಗೈಲಿ ಹಿಂದಿರುಗಿ ಬರಲು ಮನಸ್ಸೇ ಒಪ್ಪಲ್ಲ ಅನ್ಸುತ್ತೆ. ಮೂಡಿಗೆರೆ ತಾಲೂಕಿನ ಜನ್ನಾಪುರದ ಸ್ನೇಹಿತ ಮೋಹನ್ ಕೂಡ ಇದೇ ರೀತಿ ಅನುಭವದ ಮಾತೊಂದನ್ನು ಹೇಳಿದ್ದರು. "ಸರ್, ಬೇಲೂರು ಕಡೆ ಜೋಳದ ಹೊಲ ಇದಾವಲ್ಲ, ಆ ಕಡೆಗೆ ಕಾಡ ಹಂದಿ ಜಾಸ್ತಿ. ನಮ್ಮ ಮಲೆನಾಡಲ್ಲಿ ಬೇಟೆ ಮಾಡೋದು ಕಷ್ಟ. ನಾನು 5-6 ವರ್ಷದ ಹಿಂದೆ ಒಂದಲ್ಲ ಒಂದು ಓಪನ್ ಜೀಪ್ನಲ್ಲಿ 5-6 ಜನ ಹಣೆ ಬ್ಯಾಟರಿ ಮತ್ತು ಗನ್ ತಗೊಂಡು ಬೇಟೆಗೆ ಹೋಗಿದ್ವಿ. ರಾತ್ರಿಯೆಲ್ಲ ಎಷ್ಟು ಸುತ್ತಿದ್ರೂ ಒಂದು ಬೇಟೆ ಆಗಲಿಲ್ಲ. ಕೊನೆಗೆ ಬೇಜಾರಾಗಿ ವಾಪಸ್ ಬರ್ತಾ ಬೆಳಗ್ಗೆ 7 ಗಂಟೆಗೆ ಟೀ ಕುಡಿಯೋಣ ಅಂತ ಬೇಲೂರು ಬೈಪಾಸ್ ಹತ್ರ ಸಣ್ಣ ಹೋಟೆಲ್ನಲ್ಲಿ ಟೀ ಕುಡಿತಿದ್ವಿ. ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ದೊಡ್ಡ ಹೋಟೆಲ್ ಇತ್ತು. ಅದರ ಹಿಂಭಾಗದಲ್ಲಿ ಬೂದಿ ರಾಶಿ ಇತ್ತು. 3-4 ಊರಿನ ಹಂದಿಗಳು ಮಲ್ಕೊಂಡು ಹೊರಳಾಡ್ತಿತ್ತು. ಸುಮ್ಮನೆ ಬರಿಗೈಸ್ ಏನ್ ಹೋಗೋದು ಅಂತ ಡಿಸೈಡ್ ಮಾಡಿ ಮೆಲ್ಲಗೆ ಹತ್ತಿರ ನಿಂತಂಗೆ ಮಾಡಿ ಜೀಪನ್ನ ಹತ್ರ ನಿಲ್ಲಿಸ್ಕೊಂಡ್ವು. ನನ್ನ ಚೀನಾ ಕಸಿನ್ ಒಂದು ಗಡವ ಹಂದಿಗೆ ಢಮ್ ಅಂತ ಗುಂಡು ಹಾರಿಸಿದ. ಒಂದೇ ಏಟು, ಒದ್ದಾಡಕ್ಕೆ ಶುರುವಾಯಿತು. ಅದು ಸಾಯೋಕ್ಕೂ ಮುಂಚೆ ನಾವಿಬ್ರು ಓಡೋಗಿ ಕಾಲ್ ಹಿಡ್ಕೊಂಡು ಜೀಪಿಗೆ ಬಿಸಾಕೊಂಡು ಜನ ಏನು ಅಂತ ಕೇಳುವ ಹೊತ್ತಿಗೆ ಅಲ್ಲಿಂದ ಪರಾರಿ ಆಗಿದ್ವಿ.
ಅಂತ ಹೇಳಿದ ಮಾತುಗಳು ಇನ್ನೂ ನೆನಪಿದೆ. ನನಗೆ ಬೇಟೆಗಾರರು ಯಾವ ಊರಿನವರಾಗಲಿ ಅಥವಾ ಯಾವುದೇ ಬೇಟೆಗಾರರಾಗಲಿ ಮನಸ್ಥಿತಿ ಮಾತ್ರ ಒಂದೇಯಾಗಿರುತ್ತದೆ ಅನ್ನಿಸಿತು. ಹಣೆ ಬ್ಯಾಟರಿಗಳನ್ನು ಬಳಸಿ ಬೇಟೆ ಆಡಲು ಪ್ರಾರಂಭವಾದದ್ದೇ ತಡ. ಬೇಟೆಯ ದಿಕ್ಕೇ ಬದಲಾಯಿತು. ಬೇಟೆ ನಾಯಿಗಳ ಮಹತ್ವ ಕಡಿಮೆಯಾಗತೊಡಗಿತ್ತು. 3-4 ದಿನದಲ್ಲಿ 7-8 ಜನ 3-4 ಮೊಲಗಳನ್ನು, ಕಾಡು ಬೆಕ್ಕನ್ನು ಬೇಟೆ ಮಾಡುತ್ತಿದ್ದವರು ಹಣೆ ಬ್ಯಾಟರಿಯಿಂದ 2-3 ಒಂದೇ ರಾತ್ರಿಯಲ್ಲಿ 7-8 ಜೀವಂತ ಮೊಲ ಅಥವಾ ಬೆಕ್ಕುಗಳನ್ನು ಬೇಟೆ ಮಾಡಿಕೊಂಡು ಬರುತ್ತಿದ್ದರು. ವರ್ಷ ಉರುಳಿದಂತೆ ಮೊಲಗಳ ಸಂತತಿಯೇ ನಾಶವಾದಷ್ಟು ವಿರಳವೂ ಆಯಿತು. ನಮ್ಮ ಮನೆಯ ಮುಂದೆ ನಮ್ಮ ದಾಯಾದಿಗಳಾದ ಕುಳ್ಳಮರಿಯಯ್ಯನ ಮಕ್ಕಳಾದ ಕೃಷ್ಣಣ್ಣ ಮತ್ತು ರಾಮಣ್ಣ, 2 ಅಣ್ಣ ತಮ್ಮಂದಿರು, ಹಣೆ ಬ್ಯಾಟರಿಯಲ್ಲಿ ಬೇಟೆ ಮಾಡುವುದರಲ್ಲಿ ನಿಪುಣರು. ಬ್ಯಾಟರಿಯ ಬೆಳಕು ಮತ್ತು ಗುಯ್ ಎಂದು ಬರುವ ಶಬ್ದವನ್ನು ದಿಟ್ಟಿಸಿ ನಿಂತ ಪ್ರಾಣಿಯನ್ನು ಮತ್ತೊಬ್ಬರು ರಿಂಗಿನ ರೂಪದ ಬಲೆಯಲ್ಲಿ ಬಂಧಿಸುತ್ತಿದ್ದರು. ರಾತ್ರಿ ಹೋದವರು ಕೃಷ್ಣಣ್ಣ ಬೆಳ್ಳಂಬೆಳಗ್ಗೆ ಜೀವಂತ ಮೊಲಗಳನ್ನು ಹಿಡಿದು ಕಾಲುಗಳನ್ನು ಕಟ್ಟಿ ತರುತ್ತಿದ್ದರು. ಕೆಲವೊಮ್ಮೆ ಜೀವಂತ ಮೊಲವೊಂದರ ಕಾಲು ಮುರಿದು ಓಡಲು ಬಿಟ್ಟು ಹೊಸ ನಾಯಿಗಳಿಗೆ ಬೇಟೆ ಅಭ್ಯಾಸ ಮಾಡಿಸುತ್ತಿದ್ದರು. ಜೀವಂತ ಮೊಲಗಳನ್ನು ಸಾಯಿಸುವಾಗ ಅಥವಾ ಬೇಟೆ ತರಬೇತಿ ಸಂದರ್ಭದಲ್ಲಿ ಅವುಗಳ ಕಿರುಚಾಟ ನೋಡಿ ಹಿಂಸೆ ಎನಿಸತೊಡಗಿತ್ತು. ನಂತರದ ದಿನಗಳಲ್ಲಿ ಅವರಿಗೂ ಬೇಟೆ ವಾಕರಿಕೆ ಬರಿಸಿತೋ ಅಥವಾ ಉತ್ಸಾಹ ಕಡಿಮೆಯಾಯಿತೋ ಏನೋ ಗೊತ್ತಿಲ್ಲ. ಮುಂದೆ ಬೇಟೆಯನ್ನೇ ನಿಲ್ಲಿಸಿದ್ದರು. ಕೃಷ್ಣಣ್ಣನಿಗೆ ಹುಟ್ಟಿದ ಮಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಂಗವಿಕಲನಾಗಿ ಹುಟ್ಟಿದ್ದ. ಯಾವ ಪ್ರಾಪಂಚಿಕ ಪ್ರಜ್ಞೆಯೂ ಇಲ್ಲದೆ 15 ವರ್ಷದಿಂದ ಆ ಹುಡುಗ ಹೋ 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 ಅಂತ ಕೂಗುತ್ತಲೇ ಮನೆಯ ಸುತ್ತ ಸುತ್ತುತ್ತಾ ಇಂದಿಗೂ ಬದುಕುತ್ತಿದ್ದಾನೆ. ಇಂದಿಗೂ ಊರಿಗೆ ಹೋದಾಗ ಆ ಹುಡುಗನನ್ನು ನೋಡುವಾಗಲೆಲ್ಲ ಮತ್ತು ಆ ಹುಡುಗನ ಕೂಗನ್ನು ಕೇಳಿದಾಗಲೆಲ್ಲ ಕೃಷ್ಣಣ್ಣನ ಬೇಟೆಯ ದಿನಗಳೇ ನೆನಪಿಗೆ ಬರುತ್ತವೆ. ಇನ್ನು ಕಾಡಿಲಿಗಳ ಬೇಟೆ ಕೆಲವರು ಮಾತ್ರ ಮಾಡುತ್ತಿದ್ದರು. ಕಾಡಿಲಿಗಳು ಮನೆ ಇಲಿಗಳಿಗಿಂತ ದೊಡ್ಡ ಇಲಿಗಳಾಗಿದ್ದವು. ಕಾಡಿಲಿ ಎಂದರೆ ಮನೆ ಇಲಿಯಂತಲ್ಲ. ಕಾಡಿಲಿಗಳು ಸ್ವಲ್ಪ ಬೂದು ಬಣ್ಣ ಅಥವಾ ಬಿಳಿ ಮಿಶ್ರಿತ ಕಪ್ಪು ಬಣ್ಣವಿರುತ್ತಿದ್ದವು. ಒಂದು ಕಾಡಿಲಿ 1/4 kg ತೂಕ ಇರಬಹುದಾದಷ್ಟು ದೊಡ್ಡವು. ಕೆಲವು ಕುಟುಂಬಗಳು ಅವುಗಳನ್ನು ತಿನ್ನುತ್ತಿದ್ದರು. ಹಿಡಿಯುವುದಕ್ಕೆ ಒಬ್ಬರು ಅಥವಾ ಹೆಚ್ಚೆಂದರೆ 2 ನಿಪುಣ ಬೇಟೆಗಾರರು ಮಾತ್ರ ಇರುತ್ತಿದ್ದರು. ಜೊತೆಗೆ ಒಂದು ಹಾರೆ, ಗುದ್ದಲಿ ಮತ್ತು ಅಥವಾ 2 ನಾಯಿಗಳನ್ನು ಕರೆದುಕೊಂಡು ಹೋಗುತ್ತಿದ್ದರು. ಕಾಲುವೆ ಏರಿ ಅಥವಾ ಹೊಲಗಳಲ್ಲಿ ಬೇಟೆಯನ್ನು ಹುಡುಕುತ್ತಾ ಹೋಗುತ್ತಿದ್ದರು. ವಾಸಿಸುವ ಸ್ಥಳವನ್ನು ಗುರುತಿಸುತ್ತಿದ್ದರು. ಆ ಗೂಡಿನಿಂದ ಹೊರ ಹೋಗಲು ಹಲವು ಬಿಲಗಳಿರುತ್ತಿದ್ದವು. ಅಂತಹವುಗಳನ್ನು ಗುರುತಿಸಿ 2 ಬಿಲಗಳನ್ನು ಬಿಟ್ಟು ಉಳಿದವುಗಳನ್ನು ಮುಚ್ಚಿ ಒಂದು ಬಿಲದಲ್ಲಿ ನಾಯಿಗಳನ್ನು ಕಾಯಲು ಹಾಕುತ್ತಿದ್ದರು. ನಾಯಿಗಳು ಬಿಲದಲ್ಲಿ ಬಾಯಿ ಇಟ್ಟುಕೊಂಡೇ ಕಾಯುತ್ತಿರುತ್ತಿದ್ದವು. ಮತ್ತೊಂದು ಬಿಲದ ಕಡೆಯಿಂದ ಅಗೆಯುತ್ತಾ ಬರುತ್ತಿದ್ದರು. ಕೆಲವೊಮ್ಮೆ ನಾಯಿ ಇರುವ ಕಡೆ ಹೊರಬಂದರೆ ನಾಯಿಗಳು ಅವುಗಳನ್ನು ಹಿಡಿದು ಸಾಯಿಸುತ್ತಿದ್ದವು. ಇಲ್ಲ ಮತ್ತೊಂದು ಬಿಲದಿಂದ ಅಗೆದಂತೆ ಒಂದು ಕಡೆ ನಾಯಿ ಅವುಗಳ ಹೊರ ಹೋಗದಂತೆ ಕಾಯ್ದರೆ ಮತ್ತೊಂದು ಕಡೆ ಬೇಟೆಗಾರರು ಬಿಲವನ್ನು ಅಗೆದು ನಾಶ ಮಾಡುತ್ತಾ ಬರುವುದರಿಂದ ಗೂಡು ಚಿಕ್ಕದಾಗುತ್ತಾ ಕಾಡಿಲಿಗಳು ಒಂದೇ ಕಡೆ ಗುಂಪಾಗುತ್ತಿದ್ದವು. ಒಂದೊಂದೇ ಕಾಡಿಲಿ ಬಾಲವನ್ನು ಹಿಡಿದು ಎಳೆದುಕೊಂಡು ಬಾಲ ಒಂದು ಕೈಯಲ್ಲಿ ಮತ್ತೊಂದು ಕೈಯಲ್ಲಿ ತಲೆಯನ್ನು ಹಿಡಿದು ವಿರುದ್ಧ ದಿಕ್ಕಿನಲ್ಲಿ ಎಳೆದು ಸಾಯಿಸುವುದು ಒಂದು ಕಲೆ. ಹೀಗೆ ಹಿಡಿದು 10-15 ಕಾಡಿಲಿಗಳ ಬೇಟೆ ಮಾಡುತ್ತಿದ್ದರು. ಕೊಂಡುಕೊಳ್ಳುವವರಿಗೆ 10 ಕಾಡಿಲಿಗಳಿಗೆ 30 ಅಥವಾ 40 ರೂಪಾಯಿಗಳಿಗೆ ಮಾರುತ್ತಿದ್ದರು. ಇನ್ನು ತೋಡಗಳ ಬೇಟೆ ಅತಿ ವಿರಳ. ಆದರೂ ಊರಿನ ಕೆಲವರು ಮಾತ್ರ ಮಾಡುತ್ತಿದ್ದರು. ಇದು ವರ್ಷದ ಸುಗ್ಗಿಯ ದಿನಗಳಲ್ಲಿ ಮಾತ್ರ ಬೇಟೆ ಸಮಯವಾಗಿರುತ್ತಿತ್ತು. ಭತ್ತದ ಗದ್ದೆಗಳಲ್ಲಿ ಬದು ಅಥವಾ ಗದ್ದೆಗಳಲ್ಲಿ ಭತ್ತ ತೆನೆಯಾದ ಸಂದರ್ಭದಲ್ಲಿ ಮಾತ್ರ ಇರುತ್ತಿದ್ದ ತೋಡಗಳ ಬೇಟೆಯೂ ನಡೆಯುತ್ತಿತ್ತು. ಇವು ಕಾಡಿಲಿಗಿಂತ ಸ್ವಲ್ಪ ದೊಡ್ಡ ಗಾತ್ರದವು. ಭತ್ತದ ಕೊಲ್ಲು ಸಂದರ್ಭ ಅಥವಾ ನಂತರ ಗದ್ದೆ ನಾಟಿಗೆ ಬದು ಕೊಚ್ಚುವಾಗ ಇಂತಹ ತೋಡಗಳನ್ನು ಬೇಟೆ ಮಾಡುತ್ತಿದ್ದರು. ಆದರೆ ಈ ಬೇಟೆ ಬಹಳ ವಿರಳವಾದದ್ದು. ಇದೇ ರೀತಿ ಅಳಿಲು, ಖೀರ, ಹುಂಡುಗೋಳಿ ಬೇಟೆಗಳು ಸರ್ವೇ ಸಾಮಾನ್ಯವಾಗಿದ್ದವು.
ನಾನು ಬೇಟೆಗಾರನಾಗಿರದಿದ್ದರೂ ನನಗೆ ಅವುಗಳನ್ನು ಗಂಟೆಗಟ್ಟಲೆ ನೋಡುವುದರಲ್ಲಿಯೇ ಏನೋ ರೋಮಾಂಚನವಾಗುತ್ತಿತ್ತು. ಇನ್ನು ಮೀನಿನ ಬೇಟೆ ಸಹಜವಾಗಿ ಎಲ್ಲ ಕಡೆಯೂ ನಡೆಯುತ್ತದೆ ಎಂದುಕೊಂಡಿದ್ದೇನೆ. ಮಳೆಗಾಲದಲ್ಲಿ ಕೆರೆಯಲ್ಲಿ ನೀರು ತುಂಬಿರುತ್ತಿದ್ದರಿಂದ ಯಾರೂ ಮೀನಿನ ಬೇಟೆ ಮಾಡಲು ಸಾಧ್ಯವಿರುತ್ತಿರಲಿಲ್ಲ. ಮೀನಿನ ಮರಿಗಳು ದೊಡ್ಡದಾಗಿ ಸಂತಾನ ಬೆಳೆದ ನಂತರ ಬೇಸಿಗೆ ಕಾಲದಲ್ಲಿ ಕೆರೆಯ ನೀರು ಕಡಿಮೆಯಾಗಿ ಮಂಡಿ ಉದ್ದಕ್ಕಿಳಿದಾಗ ಊರವರೆಲ್ಲ ಒಮ್ಮೆಯೇ ಕೆರೆಯಲ್ಲಿ ಮೀನಿನ ಬೇಟೆಗೆ ಇಳಿಯುತ್ತಿದ್ದರು. ಕೂಳಿಯನ್ನು ಇಡುತ್ತಾ ಮೀನನ್ನು ಬಂಧಿಸಲು ಪ್ರಯತ್ನ ನಡೆಯುತ್ತಿತ್ತು. ಇದೊಂದು ಊರಿನ ಹಬ್ಬವೇ ಆಗಿತ್ತು. ನಂತರ ಗ್ರಾಮ ಪಂಚಾಯಿತಿಗಳು ಈ ಕೆರೆಗಳನ್ನು ಹರಾಜಿನಲ್ಲಿ ಕೆಲವರಿಗೆ ವಹಿಸುವ ಮೂಲಕ ಊರಿನವರ ಹಬ್ಬವೆನ್ನುವುದು ಮಾಯವಾಗಿ, ಹರಾಜು ಪಡೆದವನು ಮಳೆಗಾಲದಲ್ಲಿ ಕೆರೆಗಳಿಗೆ ಮೀನಿನ ಮರಿಗಳನ್ನು ಬಿಟ್ಟು ಬೇಸಿಗೆಯಲ್ಲಿ ಹಿಡಿದು ಮಾರುವುದು ವ್ಯಾಪಾರೀಕರಣ ರೂಪ ಪಡೆದು ಮೀನಿನ ಬೇಟೆ ಆಗುತ್ತಿದೆಯೇ ಹೊರತು ಅದು ಮೊದಲಿನಂತೆ ಹಳ್ಳಿಯ ಹಬ್ಬವಾಗುತ್ತಿಲ್ಲ. ಇನ್ನು ನಮ್ಮೂರಿನಲ್ಲಿ ಕೆರೆಯ ಬೇಟೆ ಅಷ್ಟೇನೂ ಮುಖ್ಯವಾಗಿರಲಿಲ್ಲ. ಕಾರಣ ಕಾಲುವೆಗಳಿರುವುದರಿಂದ ಕಾಲುವೆ ಮೀನಿನ ಬೇಟೆಯೇ ಹೆಚ್ಚು ಇರುತ್ತಿತ್ತು. ಜೂನ್ ತಿಂಗಳಿನಲ್ಲಿ ಕಾಲುವೆಗೆ ಹೊಳೆಯಿಂದ ನೀರು ಬಿಡುತ್ತಿದ್ದರು. ನವೆಂಬರ್ ತಿಂಗಳಿನಲ್ಲಿ ಕಾಲುವೆಗೆ ನೀರು ಬಿಡುವುದನ್ನು ನಿಲ್ಲಿಸುತ್ತಿದ್ದರು. ಈ 3-4 ತಿಂಗಳು ಕಾಲುವೆ ತುಂಬಿ ಹರಿಯುತ್ತಿದ್ದರಿಂದ ಯಾರೂ ಮೀನಿನ ಬೇಟೆ ಮಾಡುತ್ತಿರಲಿಲ್ಲ. ಆದ್ದರಿಂದ ಮೊದಲು ನೀರು ನಿಲ್ಲಿಸಿದ ಸಂದರ್ಭದಲ್ಲಿ ಕೂಳಿ ಅಥವಾ ಬಲೆ ಬಳಸಿ ಯಥೇಚ್ಛವಾಗಿ ಮೀನು ಮತ್ತು ಏಡಿಗಳನ್ನು ಹಿಡಿಯುತ್ತಿದ್ದರು. ಕೆಲವೊಮ್ಮೆ 20 ಮೀಟರ್ ನಷ್ಟು ಕಾಲುವೆಯನ್ನು ಹಿಂದೆ ಮತ್ತು ಮುಂದೆ ಕಟ್ಟಿಹಾಕಿ ಅದರೊಳಗಿನ ನೀರನ್ನು ಪೂರ್ಣ ಬಾಂಡಲಿಯಿಂದ ತುಳುಕಿ ನೀರನ್ನು ಖಾಲಿ ಮಾಡಿದರೆ ಸಣ್ಣ ಸಣ್ಣ ಸೋಸಲು ಮೀನು ಮತ್ತು ಮಧ್ಯಮ ಗಾತ್ರದ ಮೀನುಗಳನ್ನು ಹಿಡಿಯುವುದೇ ನಮಗೆ ಒಂದು ರೀತಿಯ ಖುಷಿ. ಕಾಲುವೆ ತಿರುವಿನಲ್ಲಿ ಮಾತ್ರ ಕಲ್ವರ್ಟ್ ಇರುತ್ತಿತ್ತು. ಉಳಿದಂತೆ ಅದು ಮಣ್ಣಿನಿಂದ ಕೂಡಿದ್ದೇ ಆಗಿರುತ್ತಿತ್ತು. ಹಾಗಾಗಿ ಅಲ್ಲಿ ಐಡಿ ಗೂಡು ಮಾಡಿಕೊಂಡಿರುತ್ತಿದ್ದವು. ಕಲ್ವರ್ಟ್ ಇರುವ ಕಡೆ ಕಲ್ಲು ಸಂದಿಯಲ್ಲಿ ಐಡಿಗಳನ್ನು ಹಿಡಿಯುವುದಂತೆ ನಮಗೆ ಯಾವಾಗಲೂ ಹಬ್ಬವೇ. ನಮ್ಮೂರಿನಲ್ಲಿ ಸ್ವಲ್ಪ ಆರ್ಥಿಕ ಸ್ಥಿತಿ ಸುಧಾರಿಸಿದ್ದವರು ಕಾಲುವೆಯಿಂದ ಎತ್ತರದ ಹೊಲ ಅಥವಾ ಗದ್ದೆಗಳಿಗೆ ಬೇಸಿಗೆ ಕಾಲದಲ್ಲಿ ನೀರು ಎತ್ತಲು ಡೀಸೆಲ್ ಮೋಟಾರ್ಗಳನ್ನು ತಂದರು. ಇವುಗಳನ್ನು ಮೀನಿನ ಬೇಟೆಗೂ ಬಳಸತೊಡಗಿದರು. ಸುಮಾರು 100 ಮೀಟರ್ ಉದ್ದಕ್ಕೂ ಹೆಚ್ಚು ಆಳವಾದ ನೀರು ಗುಂಡಿ ಇರುವೆಡೆ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಕಾಲುವೆಗೆ ಕಟ್ಟಿಹಾಕಿ ಆ 100 ಮೀಟರ್ ಕಾಲುವೆಯ ನೀರನ್ನು ಪಂಪ್ ಮಾಡುವ ಮೂಲಕ ಖಾಲಿ ಮಾಡುತ್ತಿದ್ದರು. ಅದರೊಳಗಿರುವ ಮೂಟೆಗಟ್ಟಲೆ ಮೀನುಗಳನ್ನು ಹಿಡಿಯತೊಡಗಿದರು. ಇವೆಲ್ಲವುಗಳಲ್ಲಿ ಪ್ರೇಕ್ಷಕರಾಗಿಯೋ ಅಥವಾ ಸಹಾಯಕರಾಗಿಯೋ ಕೆಲವೊಮ್ಮೆ ನಾವಿರುತ್ತಿದ್ದೆವು. ನಾವು ಮಾಂಸಾಹಾರಿಗಳು. ಆದ್ದರಿಂದ ಅಪರೂಪಕ್ಕಾದರೂ ಕೋಳಿ ಮಾಂಸ ಅಥವಾ ಮೀನು ಬಯಸುವುದು ಸಹಜ. ಮನೆಯಲ್ಲಿ ಕೋಳಿ ಸಾಕಿದರೂ ಕೂಡ ಅವುಗಳ ಸಂಖ್ಯೆ ತುಂಬ ಕಡಿಮೆ ಇರುತ್ತಿತ್ತು. ಆಗಾಗ ಕಷ್ಟಕಾಲಕ್ಕೆ ಅವುಗಳನ್ನು ಮಾರುತ್ತಿದ್ದರಿಂದ ಯಾರಾದರೂ ನೆಂಟರು ಬಂದಾಗ ಮಾತ್ರ ಕೋಳಿ ಕುಯ್ಯುತ್ತಿದ್ದರು. ಬೇಸಿಗೆ ಕಾಲ ಬಂತೆಂದರೆ ಎಮ್ಮೆ ಕಾಯಲು ಅಥವಾ ಇತರ ಕೆಲಸಗಳ ನಿಮಿತ್ತ ಕೊಣದಾಳದಲ್ಲಿ ಅಥವಾ ಹೆಚ್ಚಾಗಿ ಗದ್ದೆಗಳಿಗೆ ನಿರಂತರವಾಗಿ ಹೋಗುತ್ತಿದ್ದೆವು. ಪಕ್ಕದಲ್ಲಿಯೇ ಕಾಲುವೆ ಇದ್ದರಿಂದ ಬಿಲಗಳಿಗೆ ಕೈ ತೂರಿಸಿ ಐಡಿ ಹಿಡಿದು ಸುಟ್ಟು ತಿನ್ನುವುದೇ ನಮಗೆ ಒಂದು ವಿಶೇಷ ಖುಷಿ. ಜೊತೆಗೆ ಸೋಸಲು ಮೀನುಗಳನ್ನು ಹಿಡಿಯುವ ಒಂದು ತಂತ್ರವನ್ನು ನಾನು ಕಂಡುಕೊಂಡಿದ್ದೆ. ಸೋಸಲು ಅಂದರೆ ಸಣ್ಣ ಸಣ್ಣ ಮೀನುಗಳು ಎಂದರ್ಥ. ಆ ತಂತ್ರವೆಂದರೆ ಮೊನಚು ಅಂಚಿನ ಊಟದ ತಟ್ಟೆಗೆ ಬಟ್ಟೆಯೊಂದನ್ನು ಸುತ್ತಿ ಅದಕ್ಕೆ ಗಟ್ಟಿಯಾಗಿ ಕಟ್ಟುತ್ತಿದ್ದೆ. ತಟ್ಟೆಯ ಮಧ್ಯಭಾಗದಲ್ಲಿ ಬಟ್ಟೆಯನ್ನು ಅಂದಾಜು ಅರ್ಧ ಅಂಗುಲದಷ್ಟು ಒಂದು ಸಣ್ಣ ತೂತನ್ನು ಮಾಡಿ ಅದರಲ್ಲಿ ಹಿಟ್ಟಿನ ತುತ್ತನ್ನು ಅಥವಾ ಅನ್ನವನ್ನು ಹಾಕಿ ಕಾಲುವೆಯ ಅಂಚಿನ ನೀರಿನಲ್ಲಿ ತೇಲಿ ಹೋಗದಂತೆ ಮುಳುಗಿಸಿಡುತ್ತಿದ್ದೆ. ಸಣ್ಣ ಸಣ್ಣ ಮೀನುಗಳು ಆ ಹಿಟ್ಟು ಅಥವಾ ಅನ್ನ ತಿನ್ನುತ್ತಾ ನಿಧಾನವಾಗಿ ಒಂದೊಂದೇ ಆ ತೂತಿನಲ್ಲಿ ಒಳಗೆ ಹೋಗುತ್ತಿದ್ದವು. 15-20 ನಿಮಿಷ ಬಿಟ್ಟು ನೋಡಿದರೆ ಆ ತಟ್ಟೆಯಲ್ಲಿ ಅಂದಾಜು 7-8 ಸಣ್ಣ ಸಣ್ಣ ಮೀನುಗಳು ಬಿದ್ದಿರುತ್ತಿದ್ದವು. ಅವುಗಳನ್ನು ತೆಗೆದು ಒಂದು ಟಿಫನ್ ಬಾಕ್ಸ್ಗೆ ಅಥವಾ ಪಾತ್ರೆಯಲ್ಲಿ ಅರ್ಧ ನೀರು ತುಂಬಿಸಿ ಅದರಲ್ಲಿ ಹೀಗೆ ಹಿಡಿದ ಮೀನುಗಳನ್ನು ಹಾಕಿ ಸಂಗ್ರಹಿಸುತ್ತಿದ್ದೆ. ಹೀಗೆ ಗದ್ದೆ ಕೆಲಸ ಮಾಡುತ್ತಲೋ ಅಥವಾ ಎಮ್ಮೆ ಕಾಯುತ್ತಲೋ ಅಥವಾ ಅವ್ವ
ಬಟ್ಟೆ ತೊಳೆದು ಒಣಗಿಸುವವರೆಗೆ ನಾನು ಈ ಮೀನು ಹಿಡಿಯುವ ಕೆಲಸ ಮಾಡುತ್ತಿದ್ದೆ. ನನಗೆ ಈ ಕೆಲಸ ಬಹಳ ಖುಷಿ ಕೊಡುತ್ತಿತ್ತು. ಅಂತಿಮವಾಗಿ ಅಂದಾಜು ಅರ್ಧ ಅಥವಾ ಮುಕ್ಕಾಲು ಕೆಜಿಯಷ್ಟು ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಸಂಗ್ರಹವಾದುದನ್ನು ಉಜ್ಜಿ ತೊಳೆದು ಮನೆಗೆ ತರುತ್ತಿದ್ದೆ. ಅವ್ವ ಅದನ್ನು ಸ್ವಲ್ಪ ಹುಳಿ ಮುಂದೆ ಮಾಡಿ ಸಾರು ಮಾಡಿದರೆ ಮೃಷ್ಟಾನ್ನವೇ ಉಂಡ ಅನುಭವ. ನಾನ್ ವೆಜ್ ತಿನ್ನಬೇಕು ಎಂದು ಹಪಹಪಿಸುವ ಮನಸ್ಸಿಗೆ ಆಗಾಗ ತಣಿಸುತ್ತಿದ್ದ ಪರಿ ಇದು. ಆ ಸೂಸಲು ಮೀನಿನ ಬೇಟೆ ಇಂದಿಗೂ ನನ್ನ ಮನಸ್ಸಿನಿಂದ ಮಾಸಿಲ್ಲ. ಹಸಿವು ನೀಗಿಸಲೋ ಅಥವಾ ಹವ್ಯಾಸಕ್ಕೋ ಆಸಕ್ತಿಗೋ ಮಾಡುತ್ತಿದ್ದ ಹಲವು ಕೆಲಸಗಳು ಹಳ್ಳಿಗರ ಆರೋಗ್ಯವನ್ನು ಕಾಪಾಡುತ್ತಿದ್ದವು. ನಮಗೆ ಅದೇ ಒಂದು ಆಹಾರ ಸಂಸ್ಕೃತಿಯೂ ಆಗಿತ್ತು. ಕಾಲ ಉರುಳಿದಂತೆ ನಾನು ನಗರ ಸೇರಿದ್ದೆ. ಕಾಲುವೆಯ ಆಧುನೀಕರಣದಿಂದಾಗಿ ಕಾಲುವೆಯ ತಳ ಹಾಗೂ ಇಕ್ಕೆಲಗಳು ಕಾಂಕ್ರೀಟೀಕರಣಗೊಂಡವು ಹಾಗೂ ಗದ್ದೆಗಳಿಗೆ ಬಳಸುವ ಸೀಮೆ ಗೊಬ್ಬರ ಔಷಧಿಯಿಂದಾಗಿ ಇಂದು ಅದೇ ಕಾಲುವೆಗಳಿಗೆ ಹೋಗಿ ನೋಡಿದರೂ ಸಹ ಮೀನುಗಳು ಏಡಿಗಳು ಕಾಣುವುದು ಕೂಡ ಅಪರೂಪ.